ನೋ ಯುವರ್ ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದೀರಾ? SSLC ಮುಗೀತು, PUC ಮುಗಿತಾ ಬಂತು, ಮುಂದೇನು, ಯಾವ ಕಾಲೇಜಿಗೆ ಸೇರಿಸೋದು, ಯಾವ ಕೋರ್ಸ್ ಆಯ್ಕೆ ಮಾಡೋದು, ಇದೆಲ್ಲದರ ಬಗ್ಗೆ ಗೊಂದಲದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಗೊಂದಲಕ್ಕೆ ಒಂದೇ ಕಡೆ ಪರಿಹಾರ ಸಿಗುತ್ತೆ. ಅದುವೇ ತಪಸ್ಯ ಪ್ರಿ ಯೂನಿವರ್ಸಿಟಿ ಆ್ಯಂಡ್ ಡಿಗ್ರಿ ಕಾಲೇಜ್ನಲ್ಲಿ. ಈ ಕಾಲೇಜ್ನ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿತಾ ಹೋಗೋಣ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಈ ಕಾಲೇಜ್ನ ಅಕಾಡೆಮಿಕ್ ಹೆಡ್ ಆಗಿರುವಂತಹ ತನ್ವೀರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಸರ್, ಈ ಸೌತ್ ಇಂಡಿಯಾದಲ್ಲೇ ಈ ತಪಸ್ಯ ಕಾಲೇಜ್ ಏನಿದೆ, ತುಂಬ ಹೆಸರು ಮಾಡಿರುವಂತಹ ಕಾಲೇಜ್ ಇದು. ನಿಮ್ಮ ಕಾಲೇಜ್ನ ವಿಷನ್ ಏನು? ತಪಸ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಹೈದರಾಬಾದಲ್ಲಿ 2009 ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಹಂಬಲ್ ಬಿಗಿನಿಂಗ್. ಅಂದರೆ ನಾವು ಒಂದು ಕಾಲೇಜಿಂದ ಸ್ಟಾರ್ಟ್ ಮಾಡಿ ಇವತ್ತಿಗೆ 28 ಕ್ಯಾಂಪಸಸ್ ಏನಿದೆ ನಮ್ಮದು ಹೈದರಾಬಾದ್ ಮತ್ತು ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಸುಮಾರು 6 ಕ್ಯಾಂಪಸಸ್ಸು ಬೆಂಗಳೂರಲ್ಲಿದೆ, 5 ಡೇ ಸ್ಕಾಲರ್ ಕಾಲೇಜಸ್ ಇದೆ, ಒಂದು ಹಾಸ್ಟೆಲ್ ಕ್ಯಾಂಪಸ್ ಇದೆ, ಹೆಸರುಘಟ್ಟ ತೋಟಗೆರೆ ಗ್ರಾಮದಲ್ಲಿದೆ. ನಾವು ಹೆಸರಾಂತ ಸಂಸ್ಥೆ ಅಂತ ಅನ್ಸ್ಕೊಳ್ಳೋದಕ್ಕೆ ಇವತ್ತು ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಲ್ಲಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಆಗಿ ಹೆಸರು ಪಡೀಲಿಕ್ಕೆ ಇರೋವಂಥ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಾವು ಮಕ್ಕಳ ಕಡೆಗೆ ಕೊಡುವಂಥ ಗಮನ, ಅವರ ಅಕಾಡೆಮಿಕ್ಸು, ಕ್ವಾಲಿಟಿ ಆಫ್ ಎಜುಕೇಷನ್ ನಾವೇನು ಮೇಂಟೈನ್ ಮಾಡ್ತೇವೆ, ಅದನ್ನು ಅಕಾಡೆಮಿಕ್ಸನ್ನು ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ, ನಮ್ಮ ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ನು ಮತ್ತು ಕ್ವಾಲಿಟಿ ಆಫ್ ಫ್ಯಾಕಲ್ಟಿ, ಅವನ್ನ ಆಯ್ಕೆ ಮಾಡೋ ಪದ್ಧತಿ, ಫ್ಯಾಕಲ್ಟೀಸ್ನ ಆಯ್ಕೆ ಮಾಡೋ ಪದ್ಧತಿ, ಇವೆಲ್ಲದರ ಸಮಾಗಮ ಅಲ್ಟಿಮೇಟಾಗಿ ನಾವು ಕೊಟ್ಟಿರೋವಂಥ ರಿಸಲ್ಟ್ಸ್ ಸ್ಟೂಡೆಂಟ್ಸಿಗೆ. ಆ ರಿಸಲ್ಟ್ಸ್ ಇವತ್ತು ನಾವೇನು ಕೊಟ್ಟಿದ್ದೀವಿ, ಸ್ಟೇಟ್ ಲೆವೆಲಲ್ಲಿ ಇರ್ಬೋದು, ಆಲ್ ಇಂಡಿಯಾ ಲೆವೆಲಲ್ಲಿ ಇರ್ಬೋದು, ನಮ್ಮ ಮಕ್ಕಳು ಎವ್ರಿ ಇಯರ್ ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ಸ್ನ ಪಡ್ಕೊತಿದ್ದಾರೆ, ಆಲ್ ಇಂಡಿಯಾ ಲೆವೆಲ್ ರ್ಯಾಂಕಿಂಗ್ಸ್ನ ಪಡ್ಕೊತಿದ್ದಾರೆ. ರೈಟ್, ಬೋತ್ ಸ್ಟೇಟ್ ಬೋರ್ಡ್ ಎಕ್ಸಾಮ್ಸಲ್ಲಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿರ್ಬೋದು. ಸೊ ಪ್ರತಿ ವರ್ಷ ಕನ್ಸಿಸ್ಟೆಂಟಾಗಿ ನಾವು ಈ ರಿಸಲ್ಟ್ಸ್ನ ಕೊಡ್ತಿರೋದ್ರಿಂದ, ಆ ಫಲಿತಾಂಶ ಬರ್ತಿರೋದ್ರಿಂದ ಸಹಜವಾಗಿ ಏನಿದೆ, ಆ ಸಂಸ್ಥೆ ಇವತ್ತು ಸೌತ್ ಇಂಡಿಯಾದಲ್ಲಿ ಒಂದು ಹೆಸರಾಂತ ಸಂಸ್ಥೆಯಾಗಿ ನಾವು ಒಂದು ನಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದೀವಿ ಇವತ್ತು. ಸರ್, ತಾವೇ ಹೇಳಿದ್ರಿ ಹೈದರಾಬಾದ್ ಹಾಗೆಯೇ ಬೆಂಗಳೂರಲ್ಲಿ ಸುಮಾರು 28 ನಮ್ಮದು ಏನು ಕ್ಯಾಂಪಸ್ಗಳಿದ್ದಾವೆ ಅಂತ, ಜೊತೆಗೆ 18,000 ಸ್ಟೂಡೆಂಟ್ಸ್ ಬೇರೆ ಇದ್ದಾರೆ ಅಂತ ತಾವು ಹೇಳಿದ್ರಿ. ಇಷ್ಟು ದೊಡ್ಡ ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಅಲ್ಲದೆ ಪೇರೆಂಟ್ಸ್ಗಳಿಗೂ ಕೂಡ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ, ಬೇರೆ ಬೇರೆ ಕಾಲೇಜ್ಗಳಿದ್ದಾವೆ. ಆದರೆ ತಪಸ್ಯ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇಟ್ಸ್ ಆಲ್ ಅಬೌಟ್ ವಿಷನ್. ನಾವು ಒಂದು ಧ್ಯೇಯವನ್ನು ಇಟ್ಕೊಂಡು, ಒಂದು ವಿಷನ್ನ ಇಟ್ಕೊಂಡು, ದಟ್ ನಾವು ಬಂದಿರೋಂಥ ಒಂದು ಪ್ರೊಫೆಷನ್ ಏನಿದೆ, ಮಕ್ಕಳ ಒಂದು ನೆಕ್ಸ್ಟ್ ಜನ್ರೇಷನ್, ಓಕೆ, ಅದನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಅವರ ಭವಿಷ್ಯನ ರೂಪಿಸ್ತಾ ಇದ್ದೀವಿ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ಏನಿದೆ, ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ನಿಭಾಯಿಸಬೇಕನ್ನೋ ಒಂದು ವಿಷನ್ ಇಟ್ಕೊಂಡಾಗ ಯಾವುದೂ ಕೂಡ ಏನಿದೆ ಅಸಾಧ್ಯ ಅನ್ನುವಂಥದ್ದಿಲ್ಲ. ಇವತ್ತು ನಮ್ಮ ಚೇರ್ಮನ್ನು ಸಂಸ್ಥಾಪಕರು ಯಾರಿದ್ದಾರೆ, ಶ್ರೀಧರ್ ಮುಪ್ಪಾಲ ಸರ್ ಅವರು, ಇವರು ಈ ಸಂಸ್ಥೆನ ಪ್ರಾರಂಭಿಸಿದಾಗ ಏನಿದೆ, ಅವ್ರಿಗಿದ್ದಂಥ ಧ್ಯೇಯ ಇದೆ, ವಿಷನ್ ಇದೆ, ದಟ್ ಮಾಡಲಿಕ್ಕೆ ವೃತ್ತಿಗಳು ಬಹಳಷ್ಟಿದೆ. ಬಟ್ ನಾವು ಏನೇ ಒಂದು ಕಾರ್ಯಾಚರಣೆ, ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಸಮಾಜಕ್ಕೆ ಏನಿದೆ ಅದರಿಂದ ಕೊಡುಗೆ ಇರಬೇಕು, ನಮ್ಮದೇ ಒಂದು ಕೊಡುಗೆ ಇರಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣದ ಕ್ಷೇತ್ರದಲ್ಲಿ ಇರೋವಂಥ ಒಂದು ಏನು ಕೊಡುಗೆ ಇರ್ಬೋದು, ಮಕ್ಕಳಿಗೆ ಆಗುವಂಥ ಉಪಯೋಗ ಇರ್ಬೋದು, ನೆಕ್ಸ್ಟ್ ಜನ್ರೇಷನ್ನ ನಾವು ಬಿಲ್ಡ್ ಮಾಡುವಂಥದ್ದು ಇರ್ಬೋದು, ಬಹುಶಃ ಅದಕ್ಕಿಂತ ಒಂದು ಪವಿತ್ರವಾದ ಒಂದು ವೃತ್ತಿ ಯಾವುದೂ ಇಲ್ಲ. ಅದನ್ನು ಅರ್ಥಕೊಂಡು ಏನಿದೆ, ಆ ವಿಷನ್ ಇಟ್ಕೊಂಡು, ಆ ಧ್ಯೇಯವನ್ನು ಇಟ್ಕೊಂಡು ಏನಿದೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ವರ್ಷ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಬಂದ್ವಿ. ಪ್ರತಿಯೊಬ್ಬ ಹುಡುಗನ ಬಗ್ಗೆ, ಬರುವಂಥ ನಮ್ಮಲ್ಲಿ ಅಡ್ಮಿಷನ್ ಆಗುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಬಗ್ಗೆ ಕಾಳಜಿ ತೊಗೊಂಡ್ವಿ. ಅವನಿಗೆ ನಾವು ಕೊಡುವಂಥ ಅಕಾಡೆಮಿಕ್ಸ್ ಇರ್ಬೋದು, ವಾತಾವರಣ ಇರ್ಬೋದು, ರೈಟ್, ಕಲ್ಚರ್ ನಾವೇನು ಇಲ್ಲಿ ಬಿಲ್ಡ್ ಮಾಡ್ತೀವಿ, ಸಂಸ್ಕೃತಿ ನಾವು ಬಿಲ್ಡ್ ಮಾಡ್ತೀವಿ, ಒಂದು ಪಾಸಿಟಿವ್ ಸಂಸ್ಕೃತಿಯನ್ನು ಬಿಲ್ಡ್ ಮಾಡ್ಕೊಂಡು ಬಂದಾಗ ಏನಿದೆ, ಇವತ್ತು ನಾವು ಇಲ್ಲಿವರೆಗೂ 28 ಕ್ಯಾಂಪಸ್ಗಳು, 18,000 ಮಕ್ಕಳನ್ನ ಕೇರ್ ಮಾಡ್ತಿದ್ದೀವಿ. ಆ್ಯಂಡ್ ಪ್ರತಿಯೊಂದು ಹುಡುಗನ ಬಗ್ಗೆ ನಮ್ಮ ಹತ್ರ ಡೇಟಾ ಇರುತ್ತೆ, ದಟ್ ಯಾವ ಸ್ಟೂಡೆಂಟು ಏನು ಮಾಡ್ತಾ ಇದ್ದಾನೆ, ಅವನ ಪಾಸಿಟಿವ್ಸ್ ಏನು, ಅವನ ಪ್ರಾಬ್ಲಮ್ಸ್ ಏನು, ಸಿಚುವೇಶನ್ಸ್ ಏನು, ಪ್ರತಿಯೊಂದು ಸ್ಟೂಡೆಂಟದ್ದು ನಮ್ಮ ಹತ್ರ ಡೇಟಾ ಇರುತ್ತೆ. ಆ ಒಂದು ರೀತಿಯಲ್ಲಿ ಏನಿದೆ, ಇಟ್ಸ್ ಆಲ್ ಅಬೌಟ್ ಯುವರ್ ಪ್ಯಾಷನ್. ನೀವೇನು ಪ್ಯಾಷನಿಂದ ಕೆಲಸ ಮಾಡ್ತೀರಿ, ಸ್ಟೂಡೆಂಟ್ಸ್ ಕಡೆಗೆ, ಕಮ್ಯುನಿಟಿ ಕಡೆಗೆ, ಎಜುಕೇಷನ್ ಕಡೆಗೆ ನಿಮಗಿರೋಂಥ ಕಮಿಟ್ಮೆಂಟ್ ಏನು,
ಅದ್ರ ಮೇಲೆ ಹೋಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಬ್ವಿಯಸ್ಲಿ ಸರ್, ಪೇರೆಂಟ್ಸ್ಗಳಿಗಂತೂ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆ ಇರುತ್ತೆ, ತುಂಬಾ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಈ JEE, ನೀಟ್, KCET ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದರ ಜೊತೆಗೆ ಬೋರ್ಡ್ ಎಕ್ಸಾಮ್ಗೆ ಮಕ್ಕಳನ್ನು ಹೇಗೆ ಪ್ರಿಪೇರ್ ಮಾಡ್ತೀರಾ? ಅವರ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳಿಸೋದಾದರೆ ಇವೆರಡೂ ಜೊತೆಗೂಡಿ ಅವರನ್ನು ತಾವು ಒಂದು ರ್ಯಾಂಕ್ ಹೋಲ್ಡರ್ ಮಾಡೋದು ಹೇಗೆ, ಅವರನ್ನು ತಾವು ಹೇಗೆ ಪ್ರಿಪೇರ್ ಮಾಡ್ತೀರಾ ಜೊತೆಗೆ? ನೀವು ಕೇಳ್ತಿರುವಂಥದ್ದು ಅಕಾಡೆಮಿಕ್ ಎಕ್ಸಿಕ್ಯೂಷನ್. ಹೌದು. ಸ್ಟೂಡೆಂಟು ನಮ್ಮಲ್ಲಿ ಬಂದಾಗ, ಸೇರಿದಾಗ, ಅಡ್ಮಿಷನ್ ಆದಮೇಲೆ ವಿದ್ಯಾಭ್ಯಾಸವನ್ನು, ಅಕಾಡೆಮಿಕ್ಸ್ನ ನಾವು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ತೀವಿ ಅನ್ನುವಂಥದ್ದು. ನಮ್ಮಲ್ಲಿ ಏನಿದೆ, 28 ಸಂಸ್ಥೆಗಳು ಇದ್ದಾಗ ಒಂದು ಕಾಮನ್ ಅಕಾಡೆಮಿಕ್ ಸ್ಕೆಡ್ಯೂಲ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಅಂದರೆ ಒಂದು ಸೆಂಟ್ರಲೈಸ್ಡ್ ಟೀಮ್ ಇರುತ್ತೆ, ಅಕಾಡೆಮಿಕ್ ಟೀಮು. ಈ ಸೆಂಟ್ರಲೈಸ್ಡ್ ಟೀಮ್ ಏನು ಮಾಡ್ತಾರೆ, ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಟೀಮ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರದ್ದು ಒಂದು ಸಪ್ರೇಟ್ ಟೀಮ್ ಇರುತ್ತೆ. ಈ ಟೀಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆನೇ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಪೂರ್ತಿ ಕಂಪ್ಲೀಟ್ ಪ್ಲಾನಿಂಗ್ನ ಮಾಡ್ತೀವಿ. ಈ ಪ್ಲಾನಿಂಗ್ನ 2 ರೀತಿಯಲ್ಲಿ ಮಾಡ್ತೀವಮ್ಮ. ಒಂದು ಮ್ಯಾಕ್ರೋ ಸ್ಕೆಡ್ಯೂಲ್ ಅಂತ ಒಂದು ಪ್ರಿಪೇರ್ ಮಾಡ್ತೇವೆ, ಮತ್ತೊಂದು ಮೈಕ್ರೋ ಸ್ಕೆಡ್ಯೂಲ್ ಅಂತ ಪ್ರಿಪೇರ್ ಮಾಡ್ತೀವಿ. ಮ್ಯಾಕ್ರೋ ಸ್ಕೆಡ್ಯೂಲ್ ಏನು, ಪೂರ್ತಿ ವರ್ಷ ಪ್ರಾರಂಭ ಆದಾಗ ಮೊದಲನೇ ದಿನದಿಂದ ಹಿಡಿದು ವರ್ಷ ಮುಗಿಯುವಂಥ ಕೊನೆ ದಿನದವರೆಗೂ ಕಾಲೇಜಲ್ಲಿ ಏನೇನು ನಡೀತೆ, ಯಾವಾಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ, ಟೆಸ್ಟ್ಗಳು ಯಾವಾಗಿದೆ, ಕ್ವಾರ್ಟರ್ಲಿ ಟೆಸ್ಟ್ ಯಾವಾಗಿದೆ, ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ, ಈವೆಂಟ್ಸ್ ಯಾವಾಗ ನಡೆಯುತ್ತೆ, ಪೇರೆಂಟ್ಸ್ ಮೀಟಿಂಗ್ ಯಾವಾಗ ನಡೆಯುತ್ತೆ, ರಜೆಗಳು ಯಾವಾಗ ಬರುತ್ತೆ, ಆ್ಯನ್ಯುವಲ್ ಟ್ರಿಪ್ ಯಾವಾಗಿರುತ್ತೆ, ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಾವು ಏನೇನು ಮಾಡ್ತೀವಿ, ರೈಟ್, ಸೆಮಿನಾರ್ಸ್ ಇರ್ಬೋದು, ಡಿಬೇಟ್ಸ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ಸ್ ಇರ್ಬೋದು, ಪ್ರತಿಯೊಂದರದ್ದು ಏನಿದೆ ಪೂರ್ತಿ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ ಪೂರ್ತಿ ವರ್ಷದ್ದು. ಅಂದರೆ ಅವಾಗ ಏನಾಗುತ್ತೆ ನೋಡಿ, ಪೇರೆಂಟು, ಸ್ಟೂಡೆಂಟು, ಟೀಚರು, ಪ್ರಿನ್ಸಿಪಲ್ಲು, ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟು, ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಒಂದು ಸಂಸ್ಥೆಗೆ. ಇವರೆಲ್ಲರಿಗೂ ಏನಿದೆ, ವರ್ಷದ ಪ್ರಾರಂಭದಲ್ಲೇ ವರ್ಷದ ಪೂರ್ತಿ ಪಿಕ್ಚರ್ ಕ್ಲಾರಿಟಿ ಇರುತ್ತೆ ಅವ್ರ ಮುಂದೆ. ದಟ್ ಈ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಏನೇನು ನಡೆಯುತ್ತೆ, ಏನು ಆ್ಯಕ್ಟಿವಿಟೀಸ್ ಇರುತ್ತೆ, ಸಿಲೆಬಸ್ ಯಾವಾಗ ಮುಗಿಯುತ್ತೆ, ರಿವಿಷನ್ಸ್ ಎಷ್ಟು ತಿಂಗಳು ರಿವಿಷನ್ಸ್ ನಡೆಯುತ್ತೆ, ಎಷ್ಟು ಪ್ರಿಪರೇಟರಿ ಎಕ್ಸಾಮ್ಸ್ ನಡೆಯುತ್ತೆ, ಎಷ್ಟು ವೀಕ್ಲಿ ಟೆಸ್ಟ್ ನಡೆಯುತ್ತೆ, ಕಂಪ್ಲೀಟ್ ಏನಿದೆ ಕ್ಲಾರಿಟಿ ಇರುತ್ತೆ. ಆ ಒಂದು ಸ್ಕೆಡ್ಯೂಲ್ ಎಕ್ಸ್ಪರ್ಟ್ಸಿಂದ ಪ್ರಿಪೇರ್ ಆದಮೇಲೆ ಮಾಡಬೇಕಾಗಿರೋಂಥದ್ದೇನು, ಪ್ರತಿಯೊಂದು ಬ್ರಾಂಚಲ್ಲಿ ಪ್ರಿನ್ಸಿಪಲ್ಸು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಅದೊಂದು ಮಾರ್ಗದರ್ಶನ ಇದ್ದಂಗೆ ಪ್ರತಿಯೊಂದು ಬ್ರಾಂಚಿಗೆ. ಟೀಚರ್ಸು, ಫ್ಯಾಕಲ್ಟೀಸು, ಪ್ರಿನ್ಸಿಪಲು ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ಲೈಕ್ ಅ ಕಾನ್ಸ್ಟಿಟ್ಯೂಷನ್, ಇನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಥರ. ಇದು ಮ್ಯಾಕ್ರೋ ಸ್ಕೆಡ್ಯೂಲ್. ಆದರೆ ಇಲ್ಲಿಗೆ ನಿಲ್ಲೋದಿಲ್ಲ ನಮ್ಮ ಪ್ರಿಪ್ರೇಷನ್. ಮೈಕ್ರೋ ಸ್ಕೆಡ್ಯೂಲ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ವಿ ಗೋ ಇನ್ ಟು ಡೀಪ್ ಇನ್ ಟು ಮೈಕ್ರೋ ಲೆವೆಲ್. ಮೈಕ್ರೋ ಲೆವೆಲ್ ಅಂದರೆ ಏನು, ಲೆಟ್ಸ್ ಅಸ್ಯೂಮ್ ದಟ್ ಫಸ್ಟ್ ಇಯರ್ PUC ಇದೆ, 1 ಜೂನ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. 1 ಜೂನ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಫಸ್ಟ್ ಅವರ್ ಯಾವ ಸಬ್ಜೆಕ್ಟ್ ಇರುತ್ತೆ, ಫಿಸಿಕ್ಸ್ ಇದೆ, ಫಿಸಿಕ್ಸಲ್ಲಿ ಯಾವ ಟಾಪಿಕ್ನ ಟೀಚ್ ಮಾಡ್ತಾರೆ ಅದು ಕೂಡ ಫಸ್ಟ್ ಡಿಸೈಡ್ ಆಗಿರುತ್ತೆ. 1 ಜೂನ್, 2 ಜೂನ್, 3 ಜೂನ್, ಈ ರೀತಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಪೂರ್ತಿ ವರ್ಷದ ಅಂತ್ಯದವರೆಗೂ ಏನಿದೆ, ಯಾವ ದಿನ, ಯಾವ ಗಂಟೆಯಲ್ಲಿ, ಯಾವ ಅವರಲ್ಲಿ, ಯಾವ ಸೆಷನ್ನು, ಯಾವ ಟಾಪಿಕ್ನ ಎಂಗೇಜ್ ಮಾಡ್ತಾರೆ ಅನ್ನೋದು ಕೂಡ ಫಸ್ಟೇ ಡಿಸೈಡ್ ಆಗುತ್ತೆ. ಎಷ್ಟು ಮೈಕ್ರೋ ಲೆವೆಲಲ್ಲಿ ಪ್ಲಾನಿಂಗ್ ನಡೆದಾಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಇದೆ. ಒಬ್ಬ ಸ್ಟೂಡೆಂಟ್ ಇವತ್ತು ಬರಬೇಕಾದ್ರೆ, ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಬರಬೇಕಾದ್ರೆ ಅವನಿಗೆ ಕ್ಲಾರಿಟಿ ಇರುತ್ತೆ, ಇವತ್ತು ಈ ಟಾಪಿಕ್ ಮೇಲೆ ಡಿಸ್ಕಷನ್ ನಡೆಯುತ್ತೆ, ಈ ಟಾಪಿಕ್ ಮೇಲೆ ನನಗೆ ಟೆಸ್ಟ್ ಇರುತ್ತೆ ಅನ್ನೋಂಥ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಇದು ವರ್ಷದ ಮಧ್ಯೆ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ಸೊ ಅವನಿಗೆ ಪ್ರಿಪೇರ್ ಮಾಡಲಿಕ್ಕೆ ಭಾಳಷ್ಟು ಕಾಲಾವಕಾಶ ಸಿಗುತ್ತೆ. ಟೀಚರ್ಸ್ಗೆ ಗೊತ್ತಿರುತ್ತೆ ಯಾವಾಗ ಯಾವ ಪಾಠನ ಮುಗಿಸ್ಬೇಕಾಗಿದೆ, ಯಾವ ಟೈಮ್ಗೆ ಮುಗಿಸ್ಬೇಕಾಗಿದೆ. ಸಪೋಸ್ ಇಲ್ಲಿ ಎಲ್ಲಾದರೂ ಸಿಲೆಬಸ್ ಕಂಪ್ಲೀಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ಕೆಡ್ಯೂಲ್ ಪ್ರಕಾರ, ಎಕ್ಸ್ಟ್ರಾ ಎಫರ್ಟ್ಸ್ ತೊಗೊಂಡು ಮುಗಿಸೋದಕ್ಕೆ, ಸ್ಪೆಷಲ್ ಕ್ಲಾಸಸ್ ಹಾಕ್ಕೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಕ್ರೋ ಪ್ಲಾನಿಂಗ್ ಆ್ಯಂಡ್ ಮೈಕ್ರೋ ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕಾಡೆಮಿಕ್ಸಲ್ಲಿ. ಒನ್ಸ್ ಇದು ಡಿಸೈಡ್ ಆದಾಗ, ಆ್ಯಂಡ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ರಿಸರ್ಚ್, ಇದು ಸುಮ್ಮನೆ ಆಗುವಂಥದ್ದಲ್ಲ, ಬಹಳಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಅದರಿಂದ ನಾನು ಹೇಳಿದ್ದು, ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ದು ಒಂದು ಕಮಿಟಿ ಇರುತ್ತೆ ನಮ್ಮದು. ದಟ್ ಕಮಿಟಿ ವಿಲ್ ಪ್ರಿಪೇರ್ ದಿಸ್ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ಸ್ಕೆಡ್ಯೂಲ್ ಆ್ಯಂಡ್ ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಅದು ಇಂಪ್ಲಿಮೆಂಟ್ ಮಾಡೋದ್ರಿಂದ ಕೆಲಸ ಬಹಳಷ್ಟು ಸಿಂಪಲ್ ಆಗೋಗ್ಬಿಡುತ್ತೆ. ಯಾರಿಗೆ, ಪ್ರಿನ್ಸಿಪಲ್ಗೆ, ನಮಗೆ ಆ್ಯಸ್ ಎ ಅಕಾಡೆಮಿಕ್ ಹೆಡ್ಡು, ಪ್ರಿನ್ಸಿಪಲ್ಗೆ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಅವರ ಜವಾಬ್ದಾರಿ ಅವ್ರಿಗೆ ಗೊತ್ತಿರೋದ್ರಿಂದ ಪೂರ್ತಿ ವರ್ಷದ್ದು ಕೆಲಸ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುಲಭ ಆಗೋಗುತ್ತೆ. ದಟ್ಸ್ ಅ ಸೀಕ್ರೆಟ್. ಓಕೆ ಸರ್, ಆ್ಯಕ್ಚುಲಿ ಈ ತಪಸ್ಯ ಕಾಲೇಜ್ನಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಹೋಲ್ಡರ್ಸು ಇದ್ದಾರೆ, ಆಲ್ ಇಂಡಿಯಾ ರ್ಯಾಂಕ್ ಹೋಲ್ಡರ್ಸು ಇದ್ದಾರೆ. ಸೊ ಈ ಮಕ್ಕಳ ಪ್ರಿಪ್ರೇಷನ್ಗೆ ತಾವು ಹೆಂಗೆ ಫೋಕಸ್ ಮಾಡ್ತೀರಾ? ರ್ಯಾಂಕ್ ಹೋಲ್ಡರ್ ಆಗೋದು ಅಷ್ಟು ಸುಲಭದ ಮಾತಲ್ಲ, ಅದು ಕೂಡ ಆಲ್ ಇಂಡಿಯಾನೂ ಇದ್ದಾರೆ, ಆಲ್ ಇಂಡಿಯಾದಲ್ಲೂ ಕೂಡ ರ್ಯಾಂಕ್ ಪಡೆದವರು ಇದ್ದಾರೆ, ಸ್ಟೇಟ್ ಲೆವೆಲಲ್ಲೂ ರ್ಯಾಂಕ್ ಪಡೆದವರು ಇದ್ದಾರೆ. ಅವರಿಗೆ ಹೇಗೆ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತೀರಾ, ಅಥವಾ ಹೊಸ ಏನಾದರೂ ಸಬ್ಜೆಕ್ಟ್ ಬಗ್ಗೆ ಹೊಸ ಲೆಕ್ಚರ್ಸ್ನ ಕರೆಸಿಬಿಟ್ಟು ಸ್ಪೆಷಲ್ ಕ್ಲಾಸಸ್ ಥರ ಏನಾದರೂ ಕೊಡ್ತೀರಾ? ಹೇಗೆ ಅವರ ಪ್ರಿಪ್ರೇಷನ್ ಬಗ್ಗೆ ಹೇಳೋದಾದರೆ?
ಅಕಾಡೆಮಿಕ್ ಇಯರ್ ಏನಿದೆ ಸ್ಟೂಡೆಂಟ್ ಪ್ರಿಪ್ರೇಷನ್ಗೆ ಇಟ್ ಈಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಸೆಗ್ಮೆಂಟ್ಸ್. ಫಸ್ಟ್ ಪ್ರಿಯಾರಿಟಿ ನಮಗೇನಿರುತ್ತೆ ಅಂತ ಹೇಳಿದ್ರೆ ವರ್ಷ ನಾವು ಸ್ಟಾರ್ಟ್ ಮಾಡಿದಾಗ PU ಪ್ಲಸ್ ಇಂಟಿಗ್ರೇಟೆಡ್ ಕೋಚಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಎರಡನ್ನೂ ಒಂದೇ ಸಲ ಪ್ರಾರಂಭಿಸ್ತೀವಿ ನಾವು. ಪ್ರಾರಂಭ ಮಾಡಿದಾಗ ಏನಿದೆ ಅಂತ ಹೇಳಿದ್ರೆ PUC ಪಾಠಕ್ಕೆ ಬಂದಾಗ ಫಸ್ಟ್ ಪ್ರಿಯಾರಿಟಿ ಸಿಲೆಬಸ್ ಕಂಪ್ಲೀಷನ್. ಆ ಸಿಲೆಬಸ್ ಕಂಪ್ಲೀಷನ್ ಅನ್ನೋದು ಏನಿದೆ, ವಿ ಟ್ರೈ ಟು ಕಂಪ್ಲೀಟ್ ಸಿಲೆಬಸ್ ಬೈ ಅಕ್ಟೋಬರ್ ಏನಿದೆ ಸಿಲೆಬಸ್ನ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಬಿಕಾಸ್ ಸ್ಕೆಡ್ಯೂಲ್ ಇರೋದ್ರಿಂದ, ರೈಟ್. ಒನ್ಸ್ ಸಿಲೆಬಸ್ ಕಂಪ್ಲೀಷನ್ ಆದಮೇಲೆ ನೆಕ್ಸ್ಟ್ ರಿವಿಷನ್ ಸೆಷನ್ಸ್ ನಡೆಯುತ್ತೆ. ಅದು ಎರಡನೇ ಹಂತ, ಅದು ಸೆಕೆಂಡ್ ಫೇಸ್ ರಿವಿಷನ್ ನಡೆಯುವಂಥದ್ದು. ಈಗ ಸಿಲೆಬಸ್ ಕಂಪ್ಲೀಟ್ ಆದಾಗ ಏನಿದೆ, ಇದ್ರ ಮಧ್ಯದಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಸು, ಕ್ವಾರ್ಟರ್ಲಿ ಟೆಸ್ಟ್ ಇವೆಲ್ಲ ನಡೆದಾಗ ನಮಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ಸ್ಟೂಡೆಂಟು ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ರೈಟ್. ಇದರಲ್ಲಿ ಬಿಲೋ ಆ್ಯಾವ್ರೇಜ್ ಇರೋಂಥ ಸ್ಟೂಡೆಂಟ್ಸ್ ಯಾರು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಸ್ಟೂಡೆಂಟ್ಸ್ ಯಾರು ಅಂತೇಳಿ. ಒನ್ಸ್ ಸಿಲೆಬಸ್ ಕಂಪ್ಲೀಷನ್ ಆದಮೇಲೆ ನಾವೇನು ಮಾಡ್ತೀವಿ, ಬಿಲೋ ಆ್ಯಾವ್ರೇಜ್ ಇರೋಂಥ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಮಹತ್ವ ಕೊಡ್ತೀವಿ. ಹೇಗೆ, ವೀಕೆಂಡ್ಸಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸಸ್ ಅರೇಂಜ್ ಮಾಡೋದ್ರ ಮೂಲಕ, ಒಂದು ಈವ್ನಿಂಗ್ಸ್ ಏನಿದೆ ಸ್ಟಡಿ ಅವರ್ಸ್ನ ಇದು ಮಾಡಿ, ಪರ್ಟಿಕ್ಯುಲರ್ಗೆ ಒಬ್ಬ ಸಬ್ಜೆಕ್ಟ್ ಟೀಚರ್ ಅವ್ರನ್ನ ಕೂಡಿಸಿ ಓದಿಸಿ ಅವರಿಂದ ಒಂದು ಟೆಸ್ಟನ್ನು ಬರೆಸಿ ಈ ರೀತಿ ಸ್ಟಡಿ ಅವರ್ಸ್ನ ಅಲಾಟ್ ಮಾಡೋದ್ರ ಮೂಲಕ ಅವ್ರ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಎರಡನೇ ಹಂತದಲ್ಲಿ ರಿವಿಷನ್ಸ್ ನಡೆಯುತ್ತೆ. ರಿವಿಷನ್ಸ್ ನಡೆದ ಮೇಲೆ ಏನಿದೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ನಡೆಯುತ್ತೆ. ಮಿನಿಮಮ್ 3 ಪ್ರಿಪ್ರೇಟರಿ ಎಕ್ಸಾಮ್ಸ್ ಒಂದು ವರ್ಷದಲ್ಲಿ ನಾವು ಮಾಡ್ತೀವಿ, 3 ಪ್ರಿಪ್ರೇಟರಿ ಎಕ್ಸಾಮ್ಸ್ ಮಾಡ್ತೀವಿ. ಸೊ ಈ 3 ಹಂತಗಳಲ್ಲಿ ನಡೆದಾಗ ಏನಿದೆ ಕೆಲಸ ನಡೆದಾಗ ಸಹಜವಾಗಿ ಸ್ಟೂಡೆಂಟು ಬಿಲೋ ಆ್ಯಾವ್ರೇಜ್ ಇರೋಂಥ ಸ್ಟೂಡೆಂಟ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ನಮಗೆ. ಚೆನ್ನಾಗಿ ಓದ್ತಿರೋಂಥ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೆ ಏನಿದೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಿಂದ, ಚೆನ್ನಾಗಿ ಓದ್ತಿರೋಂಥ ಸ್ಟೂಡೆಂಟ್ಸ್ ಯಾರಿರ್ತಾರೆ, ಒಳ್ಳೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ, ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ನಮ್ಮಲ್ಲಿ ಬರ್ತಾರೆ. ನಮ್ಮಲ್ಲಿರೋಂಥ ಫ್ಯಾಕಲ್ಟೀಸ್ ಆಲ್ರೆಡಿ ಏನಿದೆ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್. ನಮ್ಮಲ್ಲಿ ದೇರ್ ಇಸ್ ಎ ಕ್ರೈಟೇರಿಯಾ. ಲೆಕ್ಚರರ್ಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಕ್ರೈಟೇರಿಯಾ ಇದೆ. ಆ ಕ್ರೈಟೇರಿಯಾನು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅನ್ನೋವಂಥದ್ದು ಇರಬೇಕು, ರೈಟ್. ಮಿನಿಮಮ್ 10-12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಫ್ಯಾಕಲ್ಟೀಸು, ಆ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟೈಸ್ ಇರೋವಂಥವ್ರನ್ನ ಏನೈತೆ ತೊಗೋತೀವಿ. ಅದನ್ನು ತೊಗೋಬೇಕಾದ್ರೂ ಫೀಡ್ಬ್ಯಾಕ್ಸು, ಡೆಮೋ ಸೆಷನ್ಸ್ ಇವೆಲ್ಲ ಮಾಡಿ ತೊಗೊಳ್ಳೋವಂಥದ್ದು. ಸೊ ಅಟ್ ದ ಫಸ್ಟ್ ಪ್ಲೇಸ್ ನಮ್ಮಲ್ಲಿರೋಂಥ ಫ್ಯಾಕಲ್ಟೀಸಿಂದ ಒಳ್ಳೆ ಕೋಚಿಂಗ್ ಹೋಗುತ್ತೆ. ಸೊ ದ್ಯಾಟ್ ಸ್ಟೂಡೆಂಟ್ಸಿಗೆ ಬೇರೆ ಕಡೆ ಎಲ್ಲೂ ಟ್ಯೂಷನ್ಸ್ಗೆ ಹೋಗುವಂಥ ಅವಶ್ಯಕತೆ ಬೀಳೋದೇ ಇಲ್ಲ. ಈ ಟ್ಯೂಷನ್ಸು ಇಲ್ಲ ಅಟೆಂಡ್ ಮಾಡುವಂಥದ್ದು ನಾವೇನು ಇಲ್ಲಿ ಕೊಡ್ತೇವೆ ಅಷ್ಟೇ ಸಾಕಿದೆ. ಇದ್ರ ಜೊತೆಯಲ್ಲಿ ಟೈಮ್ ಆ್ಯಂಡ್ ಅಗೇನ್ ನಾವೇನು ಮಾಡ್ತೀವಿ, ಎಕ್ಸಾಮ್ ಹತ್ತಿರ ಬಂದಾಗ ಎಕ್ಸಾಮ್ ಟೈಮಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರೆಸ್ತೀವಿ, ಎಕ್ಸಾಮ್ ಓರಿಯೆಂಟೆಡ್ ಸೆಷನ್ಸ್ನ ಮಾಡಿಸ್ತೀವಿ. ಕ್ವಶನ್ ಪೇಪರು, ಶಾರ್ಟ್ಕಟ್ ಟೆಕ್ನಿಕ್ಸ್ ಏನು, ವಿತಿನ್ ದ ಟೈಮ್ ಫ್ರೇಮ್ ಆಫ್ 3 ಅವರ್ಸಲ್ಲಿ ಯಾವ ರೀತಿ ಅದನ್ನು ಕ್ರ್ಯಾಕ್ ಮಾಡಬೇಕನ್ನುವಂಥದ್ದು. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಂದಾಗ ನೀಟು, JEE, KCET ಇದೆ ಯಾರಿಗೆ ಸೈನ್ಸ್ ಮಕ್ಕಳಿಗೆ. ಕಾಮರ್ಸ್ ಅವರಿಗೆ ನಮ್ಮಲ್ಲಿ CA ಫೌಂಡೇಶನ್ ಇದೆ, ACCA ಇದೆ, ಮತ್ತು CLAT ಇದೆ. ಇದಕ್ಕೆ ಫೌಂಡೇಶನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಸೊ ಈ ಕಾಂಪಿಟೇಟಿವ್ ಇದಕ್ಕೆ ಬಂದಾಗ ಏನಿದೆ, ಕಾಂಪಿಟೇಟಿವ್ ಕೋಚಿಂಗಲ್ಲಿ 2 ಆಸ್ಪೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಕ್ಲಾರಿಟಿ. ಸೆಕೆಂಡ್ ಬಂದು ವೆರಿ ಡಿಸಿಪ್ಲಿನ್ಡ್ ಪ್ರಿಪ್ರೇಷನ್. ಕಾನ್ಸೆಪ್ಟ್ ಕ್ಲಾರಿಟಿ ಏನು, ಪಾಠ ಏನು ಮಾಡ್ತೀವಿ ಅವರಿಗೆ ಕೊಡೋವಂಥ ಕ್ಲಾಸಸ್ ಏನು ಕಂಡಕ್ಟ್ ಮಾಡ್ತೀವಿ, ಕೋಚಿಂಗ್ ಕೊಡುವಂಥದ್ದು. ನೆಕ್ಸ್ಟ್ ಅದಾದಮೇಲೆ ಏನಿದೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಮಾಡುವಂಥದ್ದು ಇದು ನಡೆಯುತ್ತೆ. ಕೋಚಿಂಗ್ ನಡೆಯುತ್ತೆ, ಸ್ಪೆಷಲ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ವೇರ್ ಇನ್ ಇಂಡಿವಿಜುವಲ್ ಆಗಿ ಯಾವ ಸ್ಟೂಡೆಂಟಿಗೆ ಯಾವ ಟಾಪಿಕು, ಯಾವ ಕ್ವಶನು, ಯಾವ ಇಶ್ಯೂ ಬಗ್ಗೆ ಅವ್ನಿಗೆ ಡೌಟ್ ಇರುತ್ತೆ ಅದನ್ನು ಸಾರ್ಟ್ಔಟ್ ಮಾಡ್ತೀವಿ. ಅದಕ್ಕೆ ಸಪ್ರೇಟ್ ಸೆಷನ್ಸ್ ಇರ್ತೀವಿ, ಡೌಟ್ ಕ್ಲಾರಿಟಿ ಸೆಷನ್ಸ್ ಅಂತೇಳಿ. ಇದಾದ ಮೇಲೆ ಡೌಟ್ ಕ್ಲಾರಿಟಿ ಸೆಷನ್ಸ್ ಆದಮೇಲೆ ಒನ್ಸ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಾಂಪಿಟೇಟಿವ್ ಕೋಚಿಂಗ್ದು ವಿ ಸ್ಟಾರ್ಟ್ ವಿತ್ ರಿಗೋರಿಯಸ್ ಪ್ರಿಪ್ರೇಷನ್. ಅಂದರೆ ಮಕ್ಕಳನ್ನ ಏನಿದೆ ಅದಕ್ಕೆ ಪ್ರಿಪ್ರೇಷನ್ ಸೆಕೆಂಡ್ ಲೆವೆಲ್ ಅದು. ಆ್ಯಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಕೇಳಿದ್ರಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೇಗೆ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ದಿಸ್ ಈಸ್ ದ ಸೀಕ್ರೆಟ್. ದಟ್ ಒನ್ಸ್ ಸಿಲೆಬಸ್ನ ಕಂಪ್ಲೀಷನ್ ಮಾಡಿದ್ಮೇಲೆ ಅವ್ರಿಗೆ ನಾವು ಕೊಡುವಂಥ ಪ್ರಿಪ್ರೇಷನ್ ಏನಿರುತ್ತೆ, ಮಲ್ಟಿಪಲ್ ಟೆಸ್ಟ್, ಎವ್ರಿ ಡೇ ಟೆಸ್ಟ್ ಬರೆಯುವಂಥದ್ದು, ವೀಕೆಂಡ್ಸಲ್ಲಿ ಎಕ್ಸಾಮ್ಸ್ ಬರೆಯುವಂಥದ್ದು, ಮಾಕ್ ಎಕ್ಸಾಮ್ಸು ಇವೆಲ್ಲ ಮಾಡುವಂಥದ್ದು. ಇದ್ರ ಜೊತೆಗೆ ದ ಬ್ಯಾಕಪ್ ಸಪೋರ್ಟ್ ಮೆಟೀರಿಯಲ್ ಮುಖಾಂತರ ನಾವು ಕೊಡುವಂಥದ್ದು. ವಿ ಹ್ಯಾವ್ ಅ ಪ್ರಾಪರ್ ಸ್ಟಡಿ ಮೆಟೀರಿಯಲ್. ನಮ್ಮದೇ ಆದ ಏನಿದೆ ಬುಕ್ಸ್ ಇದೆ, ಪ್ರತಿಯೊಂದು ಸಬ್ಜೆಕ್ಟದು ಬುಕ್ಸ್ ಇದೆ, ವೆಲ್ ರಿಸರ್ಚ್ ಬುಕ್ಸ್ನ ಏನಿದೆ ಅದು ಸ್ಟಡಿ ಮೆಟೀರಿಯಲ್ ಕಮಿಟಿ ಇದೆ. ಆ ಕಮಿಟಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅದನ್ನು ಪ್ರಿಪೇರ್ ಮಾಡ್ತಾರೆ. ಎವ್ರಿ ಇಯರ್ ಮೆಟೀರಿಯಲ್ ರಿವ್ಯೂ ಮಾಡ್ತಾ ಹೋಗ್ತಾರೆ, ಮಾಡಿಫೈ ಮಾಡ್ತಾ ಹೋಗ್ತಾರೆ, ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಈ ಸ್ಟಡಿ ಮೆಟೀರಿಯಲ್ ಹಾರ್ಡ್ ಕಾಪೀಸ್ ಜೊತೆಯಲ್ಲಿ ನಾವು ಮಕ್ಕಳಿಗೆ ಏನಿದೆ ಆನ್ಲೈನ್ ಟೆಸ್ಟ್ ಸೀರೀಸ್ ಪೋರ್ಟಲ್ ಕೂಡ ಕೊಡ್ತೀವಿ. ಆನ್ಲೈನ್ ಪೋರ್ಟಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎನಿ ಟೈಮ್ ಸ್ಟೂಡೆಂಟಿಗೆ, ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಒಂದು ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್ ಕೊಟ್ಟಿರ್ತೀವಿ. ಸೊ ದಟ್ ಎನಿ ಟೈಮ್ ಅವ್ನು ಯಾವಾಗ ಕನ್ವೀನಿಯಂಟ್ ಇರುತ್ತೆ ಮನೇಲಿ 24/7 ವೆನ್ ಎವರ್ ಇಟ್ ಈಸ್ ಕನ್ವೀನಿಯಂಟ್ ಮೊಬೈಲಲ್ಲಿ ಅವ್ನು ಲಾಗಿನ್ ಮಾಡ್ಬೋದು. ಹಿ ಕ್ಯಾನ್ ಟೇಕ್ ದ ಟೆಸ್ಟ್, ಆನ್ಲೈನ್ ಟೆಸ್ಟ್ ತೊಗೋಬೋದು. ಆ ಟೆಸ್ಟ್ನ ತೊಗೊಂಡ್ಮೇಲೆ ರಿಸಲ್ಟ್ ಕೂಡ ಇನ್ಸ್ಟೆಂಟಾಗಿ ಏನಿದೆ ಅದರಲ್ಲೇ ಬರುತ್ತೆ ರಿಸಲ್ಟ್ ಆಟೋಮೇಟೆಡ್. ಅಂದರೆ ನಿಮ್ಮ ಕಾಲೇಜಿದು ಪರ್ಟಿಕ್ಯುಲರ್ ಆ್ಯಪ್ ಏನಾದರೂ ಇದೆ? ಎಸ್, ಆ್ಯಪ್ ಇರುತ್ತೆ, ಆನ್ಲೈನ್ ಪೋರ್ಟಲ್ ಕೊಡ್ತೀವಿ ಸ್ಟೂಡೆಂಟ್ಸಿಗೆ. ಆ ಪೋರ್ಟಲಲ್ಲಿ ಏನಿದೆ ಸ್ಟೂಡೆಂಟು ಎನಿ ಟೈಮ್ ಹಿ ಕ್ಯಾನ್ ಟೇಕ್ ಟೆಸ್ಟ್.
ಕಾಂಪಿಟೇಟಿವ್ ಎಕ್ಸಾಮ್ ಟೆಸ್ಟ್ನ ತಗೋಬೋದು. ಸೊ ದಟ್ ಅವಾಗ ಏನಾಗುತ್ತೆ, ವೆನ್ ಎವರ್ ಒಂದು ದಿವಸದಲ್ಲಿ 10 ಟೆಸ್ಟ್ ಬೇಕಂದ್ರೆ ಬರಿಬೋದು. ಇಟ್ ಡಿಪೆಂಡ್ಸ್ ಆನ್ ಹಿಸ್ ಕೇಪಬಿಲಿಟಿ, ಆನ್ ಹಿಸ್ ಕನ್ವೀನಿಯನ್ಸ್, ರೈಟ್. ಸೊ ವೆನ್ ಹಿ ಡಸ್ ಇಟ್, ಇನ್ಸ್ಟೆಂಟಾಗಿ ಅವನಿಗೆ ರಿಸಲ್ಟು ಗೊತ್ತಾಗುತ್ತೆ. ಔಟ್ ಆಫ್ 20 ಕ್ವಶನ್ಸ್ ಅವನು ಆನ್ಸರ್ ಮಾಡ್ದ, ಔಟ್ ಆಫ್ 20 ಕ್ವಶನ್ಸಲ್ಲಿ ಹೌ ಮೆನಿ ಕ್ವಶನ್ಸ್ ಆರ್ ಕರೆಕ್ಟ್, ಹೌ ಮೆನಿ ಕ್ವಶನ್ಸ್ ಆರ್ ರಾಂಗ್. ಸೊ ವೆನ್ ದ ಕ್ವಶನ್ಸ್ ಯಾವ್ದು ರಾಂಗ್ ಆಯಿತು ಅಂದಾಗ ಹಿ ಕ್ಯಾನ್ ಕಮ್ ಬ್ಯಾಕ್ ಟು ದ ಟೀಚರ್, ಹೌದು. ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಹೇಳಿ. ಸೊ ಈ ಬ್ಯಾಕಪ್ ಸಪೋರ್ಟ್ ಕೂಡ ನಾವು ಸ್ಟೂಡೆಂಟ್ಸ್ಗೆ ಕನ್ಸಿಸ್ಟೆಂಟಾಗಿ ಎಲ್ಲ ರೀತಿಯಲ್ಲಿ ಕೊಡ್ತಿರೋದ್ರಿಂದ ಏನಿದೆ, ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ದಟ್ ಆಲ್ ಇಂಡಿಯಾ ರ್ಯಾಂಕ್ಸ್ ಅಂತ. ಸೊ ಆ್ಯಪ್ನ ನೀವೇ ಡೆವಲಪ್ ಮಾಡಿರೋದು, ಆಮೇಲೆ ಈ ಎಕ್ಸಾಮ್ ಕ್ವೆಶನ್ಸ್ ಎಲ್ಲ ಕೂಡ ನೀವೇ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಅದೆಲ್ಲ ಕಂಪ್ಲೀಟ್ ಏನಿದೆ ಕ್ವಶನ್ಸ್ ಬ್ಯಾಂಕ್ ಇರುತ್ತೆ ಅದರಲ್ಲಿ. ಓಕೆ, ಆ ಕ್ವಶನ್ ಬ್ಯಾಂಕ್ಸ್ ಏನಿದೆ ಚಾಪ್ಟರ್ ವೈಸ್, ಟಾಪಿಕ್ ವೈಸ್ ಸಪ್ರೇಟ್ ಕ್ವಶನ್ಸ್ ಬ್ಯಾಂಕ್ ಇರುತ್ತೆ. ಹಿ ಕ್ಯಾನ್ ಚೂಸ್ ಅ ಪೇಪರ್, ಯಾವ ಟಾಪಿಕ್ಕು ಯಾವ ಚಾಪ್ಟರ್ ಬೇಕು ಆ ಪೇಪರ್ನ ಅವ್ನು ಚೂಸ್ ಮಾಡಿ ಟೆಸ್ಟ್ನ ತಗೋಬೋದು. ಓಕೆ ಸರ್, ಕಾಮರ್ಸ್ ಸ್ಟೂಡೆಂಟ್ಸ್ಗಳ ಬಗ್ಗೆ ನಾವು ಮಾತನಾಡೋದಾದರೆ, ಬೇರೆಲ್ಲ ಕಾಲೇಜ್ಗೆ ನಾವು ಕಂಪೇರ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಕಾಂಬಿನೇಷನ್ನ ನೀವು ತಗೋಬೇಕು ಅನ್ನುವಂಥ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ಅದನ್ನೇ ಕಾಂಬಿನೇಷನ್ನ ಅವ್ರು ತಗೋಬೇಕಾಗುತ್ತೆ. ಬಟ್ ತಪಸ್ಯಾದಲ್ಲಿ ಹಾಗಲ್ಲ, ಬೇರೆ ಬೇರೆ ಯುನೀಕ್ ಕಾಂಬಿನೇಷನ್ನಲ್ಲೂ ಕೂಡ ಇಲ್ಲಿ ನೀವು ಆಫರ್ ಮಾಡ್ತಾ ಇದ್ದೀರಾ. ಯಾವ್ಯಾವ ಕಾಂಬಿನೇಷನ್ನ ತಾವು ಆಫರ್ ಮಾಡ್ತಿದ್ದೀರಾ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ, ಜೊತೆಗೆ ಇದರಿಂದ ಅವ್ರಿಗೆ ಯೂಸ್ ಏನು ಸ್ಟೂಡೆಂಟ್ಗಳಿಗೆ? ಇದು ವೆರಿ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸು ಪೇರೆಂಟ್ಸಿಗೆ ಈ ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಕಾಮನ್ ಆಗಿ ಒಂದು ಮಿತ್, ಇದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಮಿತ್ ಏನಿದೆ, ಮಿತ್ ಅಂದರೆ ಮೂಢನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಸ್ಟೂಡೆಂಟು 10th ರಿಸಲ್ಟ್ ಏನಿದೆ ಆ್ಯಾವ್ರೇಜ್ ಬಂದರೆ, ಒಳ್ಳೆ ಪರ್ಸೆಂಟೇಜ್ ಬಂದರೆ ಹಿ ಈಸ್ ಸೂಟೇಬಲ್ ಫಾರ್ ಸೈನ್ಸ್ ಸ್ಟ್ರೀಮ್ ಅಂತಾರೆ. ಆ್ಯಾವ್ರೇಜ್ ಪರ್ಸೆಂಟೇಜ್ ಬಂತು ಅಂತ ಹೇಳಿದ್ರೆ ಹಿ ಈಸ್ ಸೂಟೇಬಲ್ ಫಾರ್ ಕಾಮರ್ಸ್ ಅಂತಾರೆ. ಇದು ಮಿತ್. ಇದು ನೋಡಿ, ಯಾವುದೇ ಸ್ಟ್ರೀಮ್ ಇರಲಿ, ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, ಹ್ಯುಮ್ಯಾನಿಟೀಸ್ ಇರಲಿ, ಇಟ್ ಡಿಪೆಂಡ್ಸ್ ಆನ್ ದ ಸ್ಟೂಡೆಂಟ್ ಕಮಿಟ್ಮೆಂಟ್, ಲೆವೆಲ್ ಆಫ್ ಕಮಿಟ್ಮೆಂಟ್. ಸ್ಟೂಡೆಂಟಿಗೆ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಇದ್ದರೆ, ಒಂದು ವಿಷನ್ ಇದ್ದರೆ, ಏಮ್ ಆ್ಯಂಡ್ ಆ್ಯಂಬಿಷನ್ ಕ್ಲಿಯರ್ ಇದ್ದರೆ, ಅವನು ಯಾವ್ದು ಸಬ್ಜೆಕ್ಟ್ ತೊಗೊಂಡ್ರು ಏನಿದೆ ಹಿ ಕ್ಯಾನ್ ಎಕ್ಸೆಲ್ ಇನ್ ದಟ್. ನಂಬರ್ 1. ಈ ಪರ್ಸೆಂಟೇಜ್ ಬೇಸ್ ಮೇಲೆ ಕಾಂಬಿನೇಷನ್ಸು ಸ್ಟ್ರೀಮ್ಸ್ನ ಸೆಲೆಕ್ಟ್ ಮಾಡೋ ಐಡಿಯಾ ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ಫ್ಲಾ. ಅದು ರಾಂಗ್ ಕಾನ್ಸೆಪ್ಟ್. ಅದಲ್ಲ. ನೋಡಬೇಕಾಗಿರುವಂಥದ್ದು ಏನು ಸ್ಟೂಡೆಂಟ್ಸು ಪರ್ಟಿಕ್ಯುಲರಾಗಿ ಅಂತ ಹೇಳಿದ್ರೆ, ನೀವು ಒಂದು ಸ್ಟ್ರೀಮ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ನಾನು ಸೈನ್ಸಾ, ಕಾಮರ್ಸಾ, ಹ್ಯುಮ್ಯಾನಿಟೀಸ್ ಮಾಡಬೇಕಂತ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಆಲೋಚನೆ ಮಾಡಬೇಕಾಗಿರೋ, ಡಿಸೈಡ್ ಮಾಡಬೇಕಾಗಿರೋದು ವಾಟ್ ಯು ವಾಂಟ್ ಟು ಬಿ ಆಫ್ಟರ್ 5-10 years ಇನ್ ಯುವರ್ ಲೈಫ್. ವಾಟ್ ಈಸ್ ಯುವರ್ ಏಮ್, ವಾಟ್ ಈಸ್ ಯುವರ್ ಆ್ಯಂಬಿಷನ್, ದಟ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ಒಂದು ಸಿಂಪಲ್ ಉದಾಹರಣೆ ಕೊಡಬೇಕಂದ್ರೆ, ನಾನು ಬಸ್ ಸ್ಟಾಪಿಗೆ ಹೋಗಿ ನಿಂತ್ಕೊತೇನೆ, ನಿಂತ್ಕೊಂಡ್ಮೇಲೆ ಬಸ್ ಸ್ಟಾಪಿಗೆ ಸುಮಾರು ಬಸ್ಸುಗಳು ಬರ್ತದೆ, ಬಂದಿದ್ದ ಬಸ್ಸಲ್ಲಿ ಹತ್ತಲ್ಲ ನಾನು, ನನಗೆ ಗೊತ್ತಿರ್ತದೆ ನನ್ನ ಗುರಿ ಯಾವುದು. ನಾನು ಮೆಜೆಸ್ಟಿಕ್ ಹೋಗಬೇಕಂದ್ರೆ ಮೆಜೆಸ್ಟಿಕಲ್ಲಿ ಬರೋ ಬಸ್ಸನ್ನೇ ಹತ್ತೇನೆ, ಮಾರ್ಕೆಟ್ ಬರೋ ಬಸ್ ಹತ್ತಲ್ಲ ನಾನು. ಸಿಮಿಲರ್ಲಿ ಕೋರ್ಸ್ನ ಚೂಸ್ ಮಾಡಬೇಕಾದ್ರೆ ನೀವು ಮುಂದೆ ಏನಾಗಬೇಕಂತಿರ್ತೀರಿ, ನಿಮ್ಮ ಭವಿಷ್ಯ ಏನು, ವಾಟ್ ಈಸ್ ಯುವರ್ ಆ್ಯಂಬಿಷನ್. ಡಾಕ್ಟರ್ ಆಗಬೇಕಂದ್ರೆ ನೀವು ಸೈನ್ಸ್ ತೊಗೋಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂದ್ರೆ ಕಾಮರ್ಸ್ ತೊಗೋಬೇಕು, ರೈಟ್. IAS ಆಫೀಸರ್ ಮಾಡಬೇಕು, ಅದಕ್ಕೆ ಕಾಮರ್ಸು, ಹ್ಯುಮ್ಯಾನಿಟೀಸು ತೊಗೋಬೇಕು. ಆ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನು ನೀವು ಚೂಸ್ ಮಾಡಬೇಕು. ಸೊ ಫಸ್ಟ್ ಯು ನೀಡ್ ಟು ಡಿಸೈಡ್ ಆನ್ ಏಮ್, ಯುವರ್ ಆ್ಯಂಬಿಷನ್. ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ಗೆ ಈ ಕ್ಲಾರಿಟಿ ಇರೋದಿಲ್ಲ. ಇವತ್ತು ಒಂದು ಕಾಂಬಿನೇಷನ್ನ ಚೂಸ್ ಮಾಡಬೇಕಾದ್ರೆ, ನನ್ನ ಕ್ಲೋಸ್ ಫ್ರೆಂಡ್ ಯಾರಿದ್ದಾನೆ, ಅವ್ನು ಯಾವ ಕಾಲೇಜ್ ಸೇರಿದ ಆ ಕಾಲೇಜ್ಗೆ ಹೋಗ್ತೇನೆ, ಅವ್ನು ಯಾವ ಕಾಂಬಿನೇಷನ್ ತೊಗೋತಾನೆ ನಾನು ಅದೇ ತೊಗೋತೀನಿ. ರಾಂಗ್ ಕಾನ್ಸೆಪ್ಟ್. ಬಿಕಾಸ್ ಇಟ್ ಈಸ್ ಅಬೌಟ್ ಯುವರ್ ಫ್ಯೂಚರ್, ನಿಮ್ಮ ಭವಿಷ್ಯ ಇದು. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಇಟ್ಸ್ ಓನ್ ಆ್ಯಂಬಿಷನ್. ಪ್ರತಿಯೊಬ್ಬರ ದಾರಿ ಬೇರೆ ಬೇರೆ ಇರ್ತದೆ, ಎಲ್ಲರದು ಒಂದೇ ದಾರಿ ಅಂತ ಹೇಳಲಿಕ್ಕಾಗಲ್ಲ. ಸೊ ದೇರ್ ಫಾರ್ ಯು ಚೂಸ್ ಯುವರ್ ಪಾತ್, ಯು ಚೂಸ್ ಯುವರ್ ಡೆಸ್ಟಿನಿ, ಯು ಚೂಸ್ ಯುವರ್ ಏಮ್ ಆ್ಯಂಡ್ ಆ್ಯಂಬಿಷನ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಯು ಡಿಸೈಡ್ ದಟ್, ಅದಕ್ಕೆ ಸಪೋರ್ಟ್ ಮಾಡುವಂಥ ಸ್ಟ್ರೀಮ್ ಯಾವುದು ಅದನ್ನು ತೊಗೊಳ್ಳಿ. ಸೈನ್ಸ್ ಸಪೋರ್ಟ್ ಮಾಡುತ್ತೆ, ಸೈನ್ಸ್ ತೊಗೊಳ್ಳಿ. ಕಾಮರ್ಸ್ ತೊಗೊಳ್ಳಿ. ಹ್ಯುಮ್ಯಾನಿಟೀಸ್ ತೊಗೊಳ್ಳಿ. ನಥಿಂಗ್ ರಾಂಗ್ ಇನ್ ದಟ್. ಪ್ರತಿಯೊಂದು ಸ್ಟ್ರೀಮು ಪ್ರತಿಗೂ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್, ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಯಾವುದು ಏನಿದೆ ಲೆವೆಲ್ ಜಾಸ್ತಿ ಇದೆ, ಇನ್ನೊಂದು ಲೆವೆಲ್ ಕಮ್ಮಿ ಇದೆ ಅನ್ನೋಂಥದ್ದು ಯಾವುದೂ ಇಲ್ಲ. ಎವ್ರಿ ಸ್ಟ್ರೀಮ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಪ್ರಾಮಿನೆನ್ಸ್. ನಂಬರ್ 1. ನಾವು ಕಮಿಂಗ್ ಬ್ಯಾಕ್, ಈಗ ಕಾಮರ್ಸ್ ಸ್ಟೂಡೆಂಟ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನೀವು ಕೇಳಿದ್ರಿ. ನಮ್ಮಲ್ಲಿ ತಪಸ್ಸಲ್ಲಿ ಏನಿದೆ, ವಿ ಹ್ಯಾವ್ CSBA ಕಾಂಬಿನೇಷನ್. CSBA ಅಂದರೆ ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಮತ್ತೊಂದಿದೆ CEBA ಕಾಂಬಿನೇಷನ್, ವಿಚ್ ಈಸ್ ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. MEBA ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. SEBA ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಯೂಶ್ವಲ್ ಆಗಿ ಈ 4 ಕಾಂಬಿನೇಷನ್ಸು ಕಾಮರ್ಸಲ್ಲಿ ಕಾಮನ್ ಆಗಿರುವಂಥದ್ದು. ಈ 4 ಕಾಂಬಿನೇಷನ್ ಸ್ಟೇಟ್ ಬೋರ್ಡಲ್ಲಿ PU ಇದರಲ್ಲಿ ಯೂಶ್ವಲ್ ಆಗಿ ಎಲ್ಲ ಕಾಲೇಜಸಲ್ಲಿ ನಿಮಗೆ 4 ಕಾಂಬಿನೇಷನ್ಸು ಸಿಗೋದಿಲ್ಲ. ಬಟ್ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಆಲ್ ದೀಸ್ 4 ಕಾಂಬಿನೇಷನ್ಸ್ ಇನ್ ತಪಸ್ಯ. ವೈ? ಬಿಕಾಸ್ ದಿಸ್ ಹ್ಯಾಸ್ ಬೀನ್ ಆರ್ ವಾಟ್ ಯು ಸೇ ರೈಟ್ ಫ್ರಮ್ ಪಾಸ್ಟ್ ಒಂದು 15-16 ಇಯರ್ಸಿಂದ ನಾವೇನು ಮಾಡ್ಕೊಂಡು ಬಂದಿವಿ ಕಾಮರ್ಸ್ ಎಜುಕೇಷನಲ್ಲಿ. ವಿ ಹ್ಯಾವ್ ಬೀನ್ ಡೆಲಿವರಿಂಗ್ ಎಕ್ಸೆಪ್ಷನಲ್ ರಿಸಲ್ಟ್ಸ್ ಆ್ಯಂಡ್ ಫಿನಾಮಿನಲ್ ರಿಸಲ್ಟ್ಸ್ ಇನ್ ಕಾಮರ್ಸ್. ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ಸ್, ಆಲ್ ಇಂಡಿಯಾ ಲೆವೆಲ್ ರ್ಯಾಂಕಿಂಗ್ಸ್ ಇನ್ CA ಫೌಂಡೇಶನ್
ಸಿ ಎ ಇಂಟರ್, ಸಿ ಎ ಫೈನಲ್, ಸಿ ಎ ಪ್ರೋಗ್ರಾಮಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ರ್ಯಾಂಕಿಂಗ್ಸ್, ಮೋರ್ ದ್ಯಾನ್ ಐ ಥಿಂಕ್ 300+ ರ್ಯಾಂಕಿಂಗ್ಸ್, ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಇನ್ ಸಿ ಎ, ರೈಟ್, ಆ್ಯಂಡ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಇನ್ 12th, ಇವೆಲ್ಲ ಏನಿದೆ ಡೆಲಿವರ್ ಮಾಡಿದ್ದೀವಿ. ಸೊ ದೇರ್ ಫೋರ್ ವಿ ಹ್ಯಾವ್ ಆಲ್ ದಿಸ್ 4 ಕಾಂಬಿನೇಷನ್ಸ್. ಓಕೆ, ಈ ಕಾಂಬಿನೇಷನ್ಸ್ ಜೊತೆಯಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸಿಗೆ ನಮ್ಮಲ್ಲಿ ಸಿ ಎ ಫೌಂಡೇಶನ್ದು ಇಂಟಿಗ್ರೇಟೆಡ್ ಪ್ರೋಗ್ರಾಮಲ್ಲಿ ಸಿ ಎ ಫೌಂಡೇಶನ್ ಕ್ಲಾಸಸ್ಸು ಸಿಗುತ್ತೆ, ಎ ಸಿ ಸಿ ಎ ಪ್ರೋಗ್ರಾಮ್ದು ಫೌಂಡೇಶನ್ ಕ್ಲಾಸಸ್ ಇದೆ, ಅದಾದಮೇಲೆ ಕ್ಲಾಟ್ ಫೌಂಡೇಶನ್ ಕ್ಲಾಸಸ್ ಇದೆ. ಏನಕ್ಕೆ ಸಿ ಎ ಸಿ ಸಿ ಎ ಆ್ಯಂಡ್ ಕ್ಲಾಟನ್ನು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಕೊಡ್ತೀವಿ? ಸಿ ಆ್ಯಸ್ ಐ ಟೋಲ್ಡ್, ದ ಫ್ಯೂಚರ್ ಈಸ್ ಇಂಪಾರ್ಟೆಂಟ್, ದ ಕರಿಯರ್ ಈಸ್ ಇಂಪಾರ್ಟೆಂಟ್. ಸ್ಟೂಡೆಂಟಿಗೆ ಬಂದು ಸ್ಟೂಡೆಂಟು ಕಾಲೇಜ್ಗೆ ಸೇರುವಂಥದ್ದು ಅವನ ಭವಿಷ್ಯಕ್ಕೋಸ್ಕರ. ಸೊ ದೇರ್ ಫಾರ್ ಕಾಮರ್ಸ್ ಅಂತ ಹೇಳಿದಾಗ ಏನಿದೆ, ದೇರ್ ಆರ್ ಸರ್ಟನ್ ಪ್ರೊಫೆಷನ್ಸ್, ಕಾಮರ್ಸ್ ಎಜುಕೇಷನ್ ಲೀಡ್ಸ್ ಟು ಸರ್ಟನ್ ಪ್ರೊಫೆಷನ್ಸ್. ಆ ಪ್ರೊಫೆಷನ್ಸಲ್ಲಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರೊಫೆಷನ್ಸ್. ಒಂದು ಚಾರ್ಟರ್ಡ್ ಅಕೌಂಟೆನ್ಸಿ, ಓಕೆ. ಸೆಕೆಂಡ್ ಬಂದು ಏನಿದೆ, ಎ ಸಿ ಸಿ ಎ ಕೂಡ ಏನಿದೆ ಸಿಮಿಲರ್ ಟು ಚಾರ್ಟರ್ಡ್ ಅಕೌಂಟೆಂಟ್, ಬಟ್ ಇಟ್ಸ್ ಅಮೆರಿಕನ್ ಸರ್ಟಿಫೈಡ್ ಪ್ರೋಗ್ರಾಮ್. ಅದೇ ರೀತಿ ಲೀಗಲ್ ಪ್ರೊಫೆಷನಲ್ಲಿ ಹೋಗಬೇಕಂತ ಹೇಳಿದ್ರೆ, ಲಾಯರ್ ಆಗಬೇಕು, ಲೀಗಲ್ ಪ್ರೊಫೆಷನ್ ಹೋಗಬೇಕಂದ್ರೆ ಎಂಟ್ರೆನ್ಸು ಕ್ಲಾಟ್ ಬರೀಬೇಕಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ಏನಿದೆ, ಮುಂದೆ ಅವ್ರ ಪ್ರೊಫೆಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ಈಗಲಿಂದಾನೇ ಫೌಂಡೇಶನ್ ಲೆವೆಲಿಂದ ಫಸ್ಟ್ ಇಯರಿಂದನೇ ನಾವು ಕೋಚಿಂಗ್ನ ಕೊಡ್ತೇವೆ. ಸೊ ದಟ್ ಮುಂದೆ ಅವ್ರು ಏನಿದೆ ಅವ್ರ ಆ್ಯಂಬಿಷನ್, ಏಮ್ ಆ್ಯಂಡ್ ಆ್ಯಂಬಿಷನ್ ಅದನ್ನು ಅಚೀವ್ ಮಾಡಲಿಕ್ಕೆ ಈಸಿ ಆಗಬೇಕು, ಸುಲಭ ಆಗಬೇಕು ಅಂತ ಹೇಳ್ಬಿಟ್ಟು. ಅಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಅಬೌಟ್ ಸ್ಟೂಡೆಂಟ್ಸ್ ಫ್ಯೂಚರ್ ಆ್ಯಂಡ್ ಕರಿಯರ್. ನಮ್ಮ ಫೋಕಸ್ ಅದ್ರ ಮೇಲೆ ಇರೋದ್ರಿಂದ ಏನಿದೆ, ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ನ ಫಸ್ಟ್ ಇಯರಿಂದನೇ ನಾವು ಕೊಡ್ತಾ ಹೋಗ್ತೇವೆ. ದಟ್ಸ್ ಔಟ್. ಓಕೆ, ಕಾಲೇಜ್ ಏನೇ ಫೆಸಿಲಿಟಿ ಕೊಡ್ಬೋದು, ಬಟ್ ಪೇರೆಂಟ್ಸ್ಗಳಿಗಿರುವಂಥ ಚಿಂತೆ ಅಂತಂದರೆ ಇಷ್ಟೊಂದು ಸಾವಿರ ಮಕ್ಕಳಿದ್ದಾರೆ, ನನ್ನ ಮಗನ ಮೇಲೆ ಅಥವಾ ನನ್ನ ಮಗಳ ಮೇಲೆ ಫೋಕಸ್ ಮಾಡ್ತಾರೋ ಇಲ್ವೋ, ನನ್ನ ಮಗನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅವನ ಎಜುಕೇಷನ್ ಮೇಲೆ ಲೆಕ್ಚರರ್ಸ್ ಆಗಿರಬಹುದು ಅಥವಾ ಕಾಲೇಜ್ ಸಪೋರ್ಟ್ ಮಾಡುತ್ತೋ ಇಲ್ವೋ ಅನ್ನೋಂಥ ಟೆನ್ಷನ್ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಈ ನಿಮ್ಮ ಕಾಲೇಜ್ ಹೇಗೆ? ಇದಕ್ಕೆ ಸಿಂಪಲ್ ಉತ್ತರಮ್ಮ. ಇವತ್ತು ಸಂಸ್ಥೆ ಅಟ್ ಪ್ರೆಸೆಂಟು 18,000ಕ್ಕಿಂತ ಹೆಚ್ಚಿನ ಮಕ್ಕಳು ಓದ್ತಾ ಇದ್ದಾರೆ. ಈ ಹಿಂದೆ ಏನಿದೆ, ಬರೀ ಇಲ್ಲಿಂದ ನಮ್ಮ ಸಂಸ್ಥೆಯಿಂದ ಹೋಗಿರೋಂಥ ಮಕ್ಕಳು 1,00,000ಕ್ಕಿಂತ ಹೆಚ್ಚಿನ ಮಕ್ಕಳು ಏನಿದೆ ಗ್ರ್ಯಾಜುಯೇಟ್ ಆಗಿ PUನ ಮುಗಿಸಿ ಹೋಗಿದ್ದಾರೆ. ಈಗ 1,00,000ಕ್ಕಿಂತ ಹೆಚ್ಚಿನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ಭರವಸೆ ಮೇಲೆ ಹೋದರು ಅವರು ಕಾಳಜಿ ತೊಗೊಂಡಿದ್ದಿದ್ರೇ ಅಲ್ವಾ? ಬಿಕಾಸ್ ವಿ ಹ್ಯಾವ್ ದಟ್ ಸಿಸ್ಟಮ್ ಬಿಲ್ಟ್. ಸಿ, ಇಟ್ಸ್ ನಾಟ್ ಅಬೌಟ್ ದ ನಂಬರ್ಸ್, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋವಂಥದ್ದಲ್ಲ, ನಿಮ್ಮ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ದಟ್. ಪ್ರತಿಯೊಂದಕ್ಕೂ ಡಿಪಾರ್ಟ್ಮೆಂಟ್ಸ್ ನಿಮ್ಗೆ ಹೇಳಿದ್ನಲ್ಲ, ವಿ ಹ್ಯಾವ್ ಅ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್, ಎವ್ರಿಥಿಂಗ್. ಅಕಾಡೆಮಿಕ್ ಡಿಪಾರ್ಟ್ಮೆಂಟ್, ಆ ಅಕಾಡೆಮಿಕ್ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮೆಟೀರಿಯಲ್ ಕಮಿಟಿ ಒಂದು, ರೈಟ್, ದೆನ್ ಪ್ಲಾನಿಂಗ್ ಕಮಿಟಿ ಒಂದು, ಅಕಾಡೆಮಿಕ್ ಪ್ಲಾನಿಂಗ್ ಕಮಿಟಿ ಒಂದು, ಸೊ ಈ ರೀತಿ ಪ್ರಿನ್ಸಿಪಲ್ಸು ಕಮಿಟಿ ಒಂದು. ಸೊ ಡಿಫ್ರೆಂಟ್ ಕಮಿಟೀಸು, ಮ್ಯಾಕ್ರೋ ಸ್ಕೆಡ್ಯೂಲು, ಮೈಕ್ರೋ ಸ್ಕೆಡ್ಯೂಲು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಪ್ಲೇಸ್ಮೆಂಟ್ ಫೆಸಿಲಿಟೀಸು, ಕೊಲಾಬ್ರೇಷನ್ಸ್ ವಿತ್ ಕಂಪ್ನೀಸು, ರೈಟ್, ಇವೆಲ್ಲ ಏನಿದೆ ಸಿಸ್ಟಮ್ನ ಬಿಲ್ಡ್ ಮಾಡಿದಾಗ numbers doesn't matter whether it is 18,000 students or 18 lakh students. ಸಿಸ್ಟಮ್ ಸರಿ ಇದ್ದರೆ ಯು ವುಡ್ ಬಿ ಏಬಲ್ ಟು ಫೋಕಸ್ ಆನ್ ಈಚ್ ಎವ್ರಿ ಸ್ಟೂಡೆಂಟ್. ಇವತ್ತು ಸ್ಟೂಡೆಂಟ್ ನಮ್ಮಲ್ಲಿ ಬರ್ತಾನೆ, ಎಂಟ್ರಿ ಆಗಿದ ತಕ್ಷಣ ಕ್ಯಾಂಪಸ್ಸಲ್ಲಿ ಬಯೋಮೆಟ್ರಿಕ್ ಇರುತ್ತೆ ಅಟೆಂಡೆನ್ಸು. ಹಿ ಹ್ಯಾಸ್ ಟು ಪಂಚ್ ಮಾಡಿ ಕ್ಲಾಸ್ ಒಳಗಡೆ ಹೋಗಬೇಕು. ಅವ್ನು ಪಂಚ್ ಮಾಡಿದ ತಕ್ಷಣ ಬಯೋಮೆಟ್ರಿಕಲ್ಲಿ ಇಮ್ಮಿಡಿಯೇಟ್ಲಿ ಮೆಸೇಜ್ ಗೋಸ್ ಟು ದ ಪೇರೆಂಟ್ ದಟ್ ದ ಸ್ಟೂಡೆಂಟ್ ಹ್ಯಾಸ್ ಎಂಟರ್ಡ್ ದ ಕ್ಯಾಂಪಸ್ ಅಟ್ ಸೋ ಅಂಡ್ ಸೋ ಟೈಮ್. ಈ ಟೈಮ್ಗೆ ಕ್ಯಾಂಪಸ್ಗೆ ಎಂಟ್ರಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸೆಕ್ಯೂರಾ ಪೇರೆಂಟು, ಓ ನಮ್ಮ ಹುಡುಗ ತಲುಪಿದ ಕ್ಯಾಂಪಸ್ ಅಂತ ಹೇಳ್ಬಿಟ್ಟು ಮತ್ತೆ ಕ್ಯಾಂಪಸ್ಸಿಂದ ಹೊರಡಬೇಕಾದ್ರೆ ಈವ್ನಿಂಗು ಮತ್ತೆ ಪಂಚ್ ಮಾಡಬೇಕು. ಪೇರೆಂಟ್ಗೆ ಕಮ್ಯುನಿಕೇಷನ್ ಹೋಗುತ್ತೆ, ಮೆಸೇಜ್ ಹೋಗುತ್ತೆ, SMS, ಸ್ಟೂಡೆಂಟ್ ಹ್ಯಾಸ್ ಲೆಫ್ಟ್ ದ ಕ್ಯಾಂಪಸ್ ಅಂತ ಹೇಳಿ. ಸೊ ದಿಸ್ ಈಸ್ ದ ಮೈನ್ಯೂಟ್ ಲೆವೆಲ್ ಆಫ್ ಪ್ಲಾನಿಂಗ್ ವಾಟ್ ವಿ ಡೂ, ರೈಟ್. ಸೊ ಈ ಮೈನ್ಯೂಟ್ ಲೆವೆಲ್ ಪ್ಲಾನಿಂಗು ಸಿಸ್ಟಮ್ ಇದ್ದಾಗ ದೀಸ್ ಥಿಂಗ್ಸ್ 18,000, 20,000, 50,000 students, doesn't matter. That system is very strong in Tapasya. We are a very system oriented, right, and process oriented institution. So therefore that process and system will take care of every student. ಆ ಸಿಸ್ಟಮ್ ಏನಿದೆ ಪ್ರತಿಯೊಂದು ಸ್ಟೂಡೆಂಟದು ಕೇರ್ ತೊಗೊಳುತ್ತೆ. ಒಂದು. ಸೆಕೆಂಡು, ಇಂಡಿವಿಜುವಲ್ ಅಟೆನ್ಷನ್ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ ಇದನ್ನು ಒಂದು ಕ್ಲಾರಿಟಿ ಕೊಡ್ತೀನಿ. ವಾಟ್ ವಿ ಹ್ಯಾವ್ ಇನ್ ದ ಕಾಲೇಜ್ ಲೆವೆಲಲ್ಲಿ, ಲೆಟ್ಸ್ ಟೇಕ್ ಎ ಬ್ರಾಂಚ್ ಲೆವೆಲಲ್ಲಿ ಮಾತಾಡೋಣ, ಸೊ ದಟ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್. ಈಗ ಬ್ರಾಂಚ್ ಇದೆ ನಮ್ಮದು ಸುಂಕಕಟ್ಟೆಯಲ್ಲಿ ನಮ್ಮ ಕಾಲೇಜ್ ಇದೆ. ಈಗ ಇಲ್ಲಿ ನಾವೇನು ಮಾಡ್ತೇವೆ, ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೆ ಫೋಕಸ್ ಹೆಂಗಾಗುತ್ತೆ ಅಂದಾಗ ಪ್ರತಿಯೊಬ್ಬ ಸೆಕ್ಷನ್ಗೆ ಒಬ್ಬ ಕ್ಲಾಸ್ ಮೆಂಟಾರ್ ಇರ್ತಾರೆ. ಟೀಚರ್ಸಲ್ಲಿ ಒಬ್ಬರನ್ನ ಕ್ಲಾಸ್ ಮೆಂಟಾರ್ ಅಂತ ಇದು ಮಾಡ್ತೀವಿ. ಕ್ಲಾಸ್ ಮೆಂಟಾರ್ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ, ಎವ್ರಿ ಮಂತ್ ಸ್ಟೂಡೆಂಟ್ ಯಾರ್ದು ಅಟೆಂಡೆನ್ಸು ರೆಗ್ಯುಲರ್ ಆಗಿದ್ದಾರಾ ಇಲ್ವಾ ಐಡೆಂಟಿಫೈ ಮಾಡುವಂಥದ್ದು. ಇರ್ರೆಗ್ಯುಲರ್ ಇರುವಂಥ ಸ್ಟೂಡೆಂಟ್ಸಿಗೆ ಏನಿದೆ ಪೇರೆಂಟ್ಸ್ನ ಕಾಲ್ ಮಾಡಿ ಇರ್ರೆಗ್ಯುಲರ್ ಇದ್ದಾನೆ ಯಾಕೆ ಬರ್ತಿಲ್ಲ ಅಂಥೇಳಿ ಫಾಲೋಅಪ್ ಮಾಡುವಂಥದ್ದು. ನೆಕ್ಸ್ಟು ಪರ್ಫಾರ್ಮೆನ್ಸ್ ವೀಕ್ ಇದ್ದರೆ ಆ ಸ್ಟೂಡೆಂಟಿಗೆ ಎಲ್ಲಿ ಯಾವ ಚಾಪ್ಟ್ರಲ್ಲಿ ಕ್ವಶನ್ ಪೇಪರ್ ಆನ್ಸರ್ ಶೀಟಲ್ಲಿ ಯಾವ ಚಾಪ್ಟರ್ ಅವ್ನಿಗೆ ಅರ್ಥ ಆಗಿಲ್ಲ, ಮಿಸ್ಟೇಕ್ಸ್ ಎಲ್ಲಿ ಮಾಡಿದ್ದಾನೆ, ಆ ಸಬ್ಜೆಕ್ಟ್ ಫ್ಯಾಕಲ್ಟಿನ ಏನೈತೆ ಕೋಆರ್ಡಿನೇಟ್ ಮಾಡಿಸಿ ಡೌಟ್ ಸಾಲ್ವಿಂಗ್ ಸೆಷನ್ಸ್ನ ಅರೇಂಜ್ ಮಾಡಿಸುವಂಥದ್ದು, ರೈಟ್. ಸೊ ಇವೆಲ್ಲ ಏನಿದೆ ನಡೆದಾಗ, ಮೈಂಡ್ ಪ್ಲಾನಿಂಗ್ ನಡೆದಾಗ
ಸಹಜವಾಗಿ ಏನಿದೆ ಯು ಆರ್ ಫೋಕಸಿಂಗ್ ಆನ್ ಎವ್ರಿಥಿಂಗ್. ಸಿ 18,000 ಸ್ಟೂಡೆಂಟ್ಸ್ ಒಬ್ಬರು ಹ್ಯಾಂಡಲ್ ಮಾಡ್ತಿಲ್ವಲ್ಲ, ದಟ್ ಗೆಟ್ಸ್ ಸ್ಪ್ಲಿಟೆಡ್ ಇಂಟು ಒನ್ ಸೆಕ್ಷನ್ ಆಫ್ 40 ಸ್ಟೂಡೆಂಟ್ಸ್. 40 ಸ್ಟೂಡೆಂಟ್ಸ್ಗೆ ಒಬ್ಬ ಮೆಂಟಾರು. ಸೊ ಒಬ್ಬ ಮೆಂಟಾರ್ಗೆ 40 ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡೋದು ಈಸಿ ಅಲ್ಲ. 18,000 ಜನನ ಒಬ್ಬರು ಮಾನಿಟರ್ ಮಾಡ್ತಿದ್ರೆ ಸಾಧ್ಯ ಇಲ್ಲ, ಅದು ಅಸಾಧ್ಯ ಅದು. ಬಟ್ ಇಲ್ಲಿ ಮಾನಿಟರ್ ಮಾಡ್ತಾರೆ ಅಂಥದ್ದು 40 ಸ್ಟೂಡೆಂಟ್ಸ್ಗೆ ಒಬ್ಬರು ಮಾನಿಟರ್ ಮಾಡ್ತಾರೆ. ಆ್ಯಂಡ್ ಅವ್ರ ಜೊತೆಗೆ ಬೇರೆ ಸಬ್ಜೆಕ್ಟ್ ಫ್ಯಾಕಲ್ಟೀಸ್ ಇರ್ತಾರೆ. ಅದ್ರ ಮೇಲೆ ಪ್ರಿನ್ಸಿಪಲ್ ಇರ್ತಾರೆ. ಪ್ರಿನ್ಸಿಪಲ್ ಮೇಲೆ ನಮ್ಮಲ್ಲಿ ಬ್ರಾಂಚ್ ಹೆಡ್ ಇದ್ದಾರೆ. ಬ್ರಾಂಚ್ ಹೆಡ್ ಮೇಲೆ ಅಕಾಡೆಮಿಕ್ ಹೆಡ್ ಆಗಿ ನಾವು ಇರ್ತೀವಿ. ನಮ್ಮ ಮೇಲೆ ಏನಿದೆ ಡೈರೆಕ್ಟ್ರ್ ಇದ್ದಾರೆ. ಸೊ ಇಟ್ಸ್ ಆಲ್ ದ ಪ್ರೋಸೆಸ್ ಇರೋದ್ರಿಂದ ಏನಿದೆ, ವಿ ಆರ್ ಏಬಲ್ ಟು ಫೋಕಸ್ ಆನ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್. ಪ್ರತಿಯೊಬ್ಬ ಫ್ಯಾಕಲ್ಟಿ ನಮ್ಮಲ್ಲಿ ಇರೋವಂಥವ್ರಿಗೆ ಏನಿದೆ, ಪ್ರಿನ್ಸಿಪಲ್ಗೆ ಪ್ರತಿಯೊಬ್ಬ ಸ್ಟೂಡೆಂಟ್ ಹೆಸರು ಗೊತ್ತು, ಯಾವ ಏರಿಯಾಯಿಂದ ಬರ್ತಾನೆ, ಯಾವ ಲೊಕೇಶನ್ ಬರ್ತಾನೆ ಅಂತ ಗೊತ್ತಿರುತ್ತೆ, ಅವ್ರ ಪೇರೆಂಟ್ಸ್ ಯಾರಂತ ಗೊತ್ತಿರುತ್ತೆ. ಆ ಮೈನ್ಯೂಟ್ ಲೆವೆಲಲ್ಲಿ ಏನಿದೆ ಫೋಕಸ್ ಮಾಡ್ತಾರೆ. Hi, I am Kavya, commerce student at Tapasya. The college provides excellent coaching for CA, SCCA, CMA and other professional courses. The faculty simplify complex concepts in accountancy, business studies and economics. Regular tests and mentoring have helped me to improve consistently. Apart from the academics, activities, events makes learning enjoyable. Tapasya has truly shaped my confidence and career direction. Hi, I am Deepika, pursuing BCA at Tapasya. Our well-equipped labs and supportive faculty help us to build a strong programming and a conceptual skills. With a real-world project and a placement support, we are well prepared for a IT career, and Tapasya is the best platform to grow in the tech field. Thank you. Hi, I am Raksha, studying science at Tapasya Pre-University and Degree College. Tapasya has helped me build academic foundation while preparing for competitive exams like NEET, JEE and KCET. The integrated coaching system is very effective and the faculties guide us at every steps, and the labs are well equipped, making learning practical and engaging. The consistent results and ranks achieved by students here motivated me to aim higher. I am proud to be a Tapasya student. Choosing Tapasya was the best decision of my life. It gave me not just education but a clear vision for my education. ಥ್ಯಾಂಕ್ ಯು ಸೋ ಮಚ್ ಸರ್. ತಪಸ್ಯ ಪ್ರಿ ಯೂನಿವರ್ಸಿಟಿ ಆ್ಯಂಡ್ ಡಿಗ್ರಿ ಕಾಲೇಜ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್ ಅಮ್ಮ, ಥ್ಯಾಂಕ್ ಯು. ಇದೇ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.